ಬಾರಮ್ಮ ಬಾ. ಮನೆಯಲ್ಲಿ ಏನು ಮಾಡ್ತಾವಳೆ ನೋಡೋಣ ಬಾ. ನಾನು ನಮ್ಮ ಅತ್ತಿಗೆ ಭಾರಿ ಒಳ್ಳೆಯರು, ಚೆನ್ನಾಗಿ ನೋಡ್ಕೊತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇವರು ಈ ಥರ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಥೂ, ಇವ್ರ ಮಕ್ಕಿಷ್ಟು ಬೆಂಕಿ ಹಾಕ. ಕರಿಯಮ್ಮ ಇವ್ರನ್ನ. ನೋಡಕ್ಕೆ ಮೇಲೆ ಎಲ್ಲರೂ ಒಳ್ಳೆಯರೆ ಕಾಮ್ತಾರಮ್ಮ, ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ಈಗಿನ ಕಾಲ ಎಲ್ಲ ಹಸ್ಕೆಟ್ ಕುಂತವ್ರಿ. ಥೂ, ಎಷ್ಟು ನಂಬಿಕೆ ದ್ರೋಹ ಮಾಡಿಬಿಟ್ರು. ನನ್ನ ಮಗ ಪಾಪ ಎಷ್ಟು ಅಯ್ಯೋ ಅಂದವನು, ಏನು ಕತೆನೋ. ನಾನು ಬೇರೆ ಇರಲಿಲ್ಲ, ನಿಮ್ಮ ಮನೆಗೆ ಬಂದಿದ್ದೆ. ಅದು ಏನೇನು ಪಾಡು ಮಾಡಿ ಹಾಕ್ಬಿಟ್ಲು ಇವಳು ಮನೆ ಹಾಳಿ. ಇವಳಿಗೆ ಅಂತಿಂತ ಸಾವು ಬರಲ್ಲ. ಬಾ ಕರಿತೀನಿ ತಡಿ ಅವಳನ್ನ. ಹೇ ರಾಣಿ, ರಾಣಿ ಬಾರೇ ಇಲ್ಲಿ. ಯಾಕತ್ತೆ ಇವಾಗ ಬಂದ್ರೆ ನೀರು ತಗೊಬರ್ಲಾ? ಕುಗಳ್ರತೆ ಪಾಪ ಏನು ಗೊತ್ತಾಗಲ್ಲ, ಹಂಗೆ ಮಾತಾಡ್ತಾವಳೆ. ಮಾಡೋದೆಲ್ಲ ಮಾಡಿ ಮಳ್ಳಿ ಮಳ್ಳಿ ಕಣೆ ನೀನು. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದರೆ ಮೂರು ಮತ್ತೊಂದು ಅಂದ್ರಂತೆ. ಹಂಗಾತು ನಿನ್ನ ಕತೆ. ಏನು ಮಾಡೇ ಇಲ್ಲ ಅಂಬಂಗಿದ್ದಾಳೆ ನೋಡು. ಥೂ, ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಏನು ನಾನಿಲ್ಲ ಅಂದರೆ ಇಷ್ಟೊಂದು ಅದ್ಮೀರ್ ಕುಂತಿದ್ಯೇನೆ. ಏನೇ ಬಂದಿರೋದು ನಿನ್ನ ಜನ್ಮಕ್ಕೆ? ಓ, ನನ್ನ ಮುಖ ತೋರಿಸ್ಬೇಡ ನೀನು. ಫಸ್ಟ್ ಮನೆ ಖಾಲಿ ಮಾಡು, ನಮ್ಮ ಮನೆಗೆ ಇರ್ಕೊಡ್ತು. ಅತ್ತೆ ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡ್ರತ್ತೆ. ಏನೋ ಒಂದು ಸ್ವಲ್ಪ ತಪ್ಪಾಯಿತು, ಇನ್ನು ಮುಂದೆ ಆ ಥರ ತಪ್ಪು ಮಾಡಲ್ಲತ್ತೆ. ನಿಮ್ಮ ಮಗನೇ ಹೇಳೋರತ್ತೆ ಇಲ್ಲೇ ಇರು ಅಂತ ಹೇಳ್ಬಿಟ್ಟು. ನೀವೆಲ್ಲ ಹಂಗೆ ಹೇಳ್ಬೇಡ್ರತ್ತೆ, ನಂಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತತ್ತೆ. ಪ್ಲೀಸ್ ಅತ್ತೆ, ಇದು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ. ಹೇಳ್ದಂಗೆ ಕೇಳ್ಕೊಂಡು ನನ್ನ ಮಗಳು ಗತಿ ಏನತ್ತೆ, ನಾನು ಹೋಗ್ಬಿಟ್ರೆ ನನಗೆ ಕ್ಷಮಿಸ್ಬಿಡ್ರತ್ತೆ. ನೀನು ತಪ್ಪು ಮಾಡ್ಬೇಕಾದ್ರೆ ಇತ್ತು, ಮಾಡಬಾರ್ದು ಇಂಥ ತಪ್ಪು ಅಂತ. ಇವಾಗ ಕ್ಷಮಿಸೋರೆ ಮಾಡಿದ್ದೆಲ್ಲ ಮಾಡೋ ಆದಮೇಲೆ ಇವಾಗ ಕ್ಷಮಿಸಿರೇನು ಬಿಟ್ರೇನು? ಮರ್ಯಾದೆ ಹೋಗಿದ್ಮೇಲೆ ಇರುತ್ತೇನೆ ಮರ್ಯಾದೆ. ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತೇನೆ ನಾನು? ಈ ಜಯಮ್ಮ ಅಂದರೆ ಒಂದು ಬೆಲೆ ಇತ್ತು, ಅದನ್ನು ಹಾಳು ಮಾಡಿಕ್ತಲ್ಲಿ. ನಾವು ಹೆಂಗೆ ತಲೆ ಎತ್ಕೊಂಡು ಓಡಾಡೋದು? ಥೂ, ನಿನ್ನಂತಳನ್ನ ಸೊಸೆ ಅಂತ ಮಾಡ್ಕೊಬದ್ವಲ್ಲ. ನಮ್ಮ ಚಪ್ಪಲಿ ತಾಳು ನಾವು ಹೊಡ್ಕೋಬೇಕು ಅಷ್ಟೇ. ಥೂ, ನಿನ್ನ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಹೋಗು. ನನ್ನ ಮಗ ಎಲ್ಲೋದ? ಮಾಡೋದೆಲ್ಲ ಮಾಡಿ ಮನೆ ಹಾಳು ಮುಂದೆ. ಹೋಗಿ ನಮ್ಮ ಮುಖ ತೋರಿಸ್ಬೇಡ, ಹೋಗಿ. ಅತ್ತೆ ಪ್ಲೀಸ್ ಅತ್ತೆ, ನನಗೆ ಕ್ಷಮಿಸ್ಬಿಡ್ರತ್ತೆ. ಪ್ಲೀಸ್ ಕಣತ್ತೆ, ನೀನೆಂದೂ ಮಾಡಲ್ಲತ್ತೆ ಇಂಥ ತಪ್ಪ. ಪ್ಲೀಸ್ ಕಣತ್ತೆ. ಕಾವ್ಯ, ನೀನೇ ಹೇಳು ಕಾವ್ಯ, ನೀನೆಂದೂ ಈ ಥರ ಮಾಡಲ್ಲ ಕಾವ್ಯ. ಪ್ಲೀಸ್ ಕಾವ್ಯ, ಹೇಳು ಕಾವ್ಯ. ಅತ್ತೆಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಪ್ಲೀಸ್ ಅತ್ತೆ. ಕಾವ್ಯ ಪ್ಲೀಸ್ ಕಾವ್ಯ, ನೀನೇ ಹೇಳು ಕಾವ್ಯ. ಅದಕ್ಕೆ ನಾವು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ವಿ ಅಂತ ನಮಗೆ ಗೊತ್ತು. ನಮ್ಮ ಅದಕ್ಕೆ ದೇವ್ರಂತರು ಅಂದ್ಕೊಂಡಿದ್ವಿ. ನೀವು ದೇವರಲ್ಲ, ದೆವ್ವಕ್ಕಿಂತ ಕಡೆ ಆಗೋಗ್ಬಿಟ್ರಿ. ಥೂ, ನಿಮಗೆ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ಅಂತ ಕೆಲಸ ಮಾಡಿ ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲಿ ಇದ್ದೀರೋ ನಮಗಂತೂ ಗೊತ್ತಿಲ್ಲ. ಎಲ್ಲ ಆಳ್ಬಾವಿಗೆ ಬಿದ್ದಿದ್ರೆ ಚೆನ್ನಾಗಿರೋದು. ಅಪ್ಪ ಥೂ, ಆ ಹುಡುಗಿ ಪಾಪ ಅದಕ್ಕೇನು ತಿಳಿಯಲ್ಲ ಅಂತ ಹುಡುಗಿ. ಆ ಹುಡುಗಿನ ಏನು ಅಂತಾರೆ ಹೇಳು ಜನಗಳು ಊರಾಗೆಲ್ಲನ? ನೀವು ಇಂಥ ಕೆಲಸ ಮಾಡ್ಕೊಂಬಿಟ್ರೆ ಆ ಹುಡುಗಿಗೆ ಮುಂದಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತೈತೆ ಸ್ವಲ್ಪ ನಾನು ಅರ್ಥ ಮಾಡ್ಕೊಂಡಿದ್ದೀರಾ? ಅದಕ್ಕೆ ಹೋಗ್ರಿ, ಈ ಥರ ಎಲ್ಲ ಮಾಡಬಾರ್ದು ಯಾರೇ ಆಗಲಿ. ನಂಬಿಕೆ ದ್ರೋಹ ಇದು. ಬೆನ್ನಿಂದೆ ಚೂರಿ ಹಾಕಿದ ಕೆಲಸ ಮಾಡಿಬಿಟ್ರಿ ನಮ್ಮ ಅಣ್ಣಂಗೂ ನಮ್ಮ ಅಮ್ಮಂಗೂ ನನಗೂ. ನಂದು ಹೋಗ್ಲಿ, ನಮ್ಮ ಅಣ್ಣ ಎಷ್ಟು ನಂಬಿಕೆ ಇಟ್ಕೊಂಡಿದ್ದ, ನಮ್ಮ ಅಮ್ಮ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು. ಅವ್ರು ಎಷ್ಟೆಷ್ಟು ಕನ್ಸು ಕಟ್ಕೊಂಡಿದ್ರು. ಆ ಕನ್ಸುಗಳಿಗೆಲ್ಲನ ಮಣ್ಣು ಹಾಕ್ಬಿಟ್ರಲ್ಲತ್ತೆ. ಹೋಗ್ರಿ, ಈ ಥರ ಎಲ್ಲ ಮಾಡಬಾರ್ದಾಗಿತ್ತು ನೀವು. ಅಮ್ಮ ಅಮ್ಮ ಯಾಕಮ್ಮ ಎಲ್ಲ ಬೈತಾರೆ ನಿನ್ನ? ಅಜ್ಜಿ ಯಾಕಜ್ಜಿ ಅಮ್ಮನೆಲ್ಲ ಬೈತಿದ್ದೀರಾ? ಹೇಳಜ್ಜಿ, ಅಮ್ಮ ಬೈಬೇಡ್ರಜ್ಜಿ, ಪ್ಲೀಸ್ ಅಜ್ಜಿ, ಬೈಬೇಡ್ರಜ್ಜಿ ಅಮ್ಮನ. ಅಮ್ಮ ಚೆಕ್ ಮಾಡ್ಕೊಂಡವಳೆ, ಬೈಬೇಡ್ರಜ್ಜಿ, ಅಮ್ಮ ಸಪ್ಕಾಗವಳೆ. ಪ್ಲೀಸ್ ಅಜ್ಜಿ, ಅತ್ತೆ ಪ್ಲೀಸ್ ಅತ್ತೆ, ಬೈಬೇಡ್ರತ್ತೆ. ಬಾರಮ್ಮ ಮೊಮ್ಮಗಳೇ, ನೀನು ಅವಳು ತಗೋಬೇಡ. ಬಾರಮ್ಮ, ಅವಳ ಬುದ್ಧಿನ ಕಲ್ತ್ಬಿಡ್ತೀಯ. ಬಾ, ಆ ಕಡೆ ಹೋಗ್ಬೇಡ, ಬಾ ನೀನು. ನೋಡಿ ಮನೆಯಾಳಿ, ನೋಡು ಹುಡುಗಿ ಪಾಪ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡೈತಿ. ಅಂಥವ್ರಾಗೆ ನೀನು ಈ ಥರ ಮಾಡಿ ಹುಡುಗಿನ ಜನಗಳ ಮುಂದೆಲ್ಲ ಇದು ಮಾಡಿಬಿಟ್ಟೆ. ಮರ್ಯಾದೆ ಕಳೆದು ಬಿಟ್ಟಲ್ಲ ನಮ್ದೆಲ್ಲನ. ಹುಡುಗಿ ದೊಡ್ಡರಾದ್ಮೇಲೆ ಆದ್ರೂ ಒಂದೇ ಅಂತಾರೆ, ನಿಮ್ಮಮ್ಮ ಅಂಥವಳು ಇಂಥವಳು ಅಂತ. ಹೆಂಗೆ ಕೇಳಿಸ್ಕೊಂಡು ಓಡಾಡ್ತಿದ್ದಾಳು? ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೆ? ನಮ್ದು ಬಿಡು, ನಿನ್ನ ಮಗಳು ನೋಡ್ಕೊ, ನಿನ್ನ ಮಗಳು ಭವಿಷ್ಯ ನೋಡ್ಕೊ ಮುಂದೆ. ಮದುವೆ ಮಾಡ್ಕೊಂಡು ಹೋಗೋರೇನು ಎಲ್ಲ ಕೇಳ್ತಾರೆ, ಎಲ್ಲ ವಿಚಾರಿಸ್ತಾರೆ. ತಂದೆ ತಾಯಿ ಹೆಂಗೆ, ಅಕ್ಕಪಕ್ಕದವರೆಲ್ಲ ಹೆಂಗೆ, ಏನು ಎತ್ತ ಎಲ್ಲ ವಿಚಾರಿಸ್ತಾರೆ. ಅದೇನೋ ಗೊತ್ತೇ, ಪರಿಜ್ಞಾನ ಇಲ್ದೋಳೆ ನೋಡು. ಆ ಹುಡುಗಿ ಪಾಪ ಹೆಂಗೆ ಕೇಳ್ತಾ ಐತಿ. ನಾವು ಏನು ಹೇಳ್ಬೇಕು ಹೇಳು? ನೀನು ಮಾಡಿದ ಕೆಲಸಕ್ಕೆ ಹುಡುಗಿಗೆ ಹೇಳಿದ್ರೆ ಅರ್ಥ ಆಗ್ತೈತೆ. ಅಂಥ ಹುಡುಗಿ ಮುಂದೆಲ್ಲ ಇಂಥ ಮಾಡಿಬಿಟ್ಟಿಲ್ಲ. ಹೋಗತ್ತಾ? ಅಜ್ಜಿ ನಾನು ಬರಲ್ಲ ಅಜ್ಜಿ, ಅಮ್ಮ ಬೇಕಜ್ಜಿ ನನಗೆ. ಮತ್ತೆ ಹಂಗೆಲ್ಲ ಹೇಳ್ಬಿಟ್ರತ್ತೆ. ಆಗಿದ್ದಾಗೋಗ್ಬಿಡ್ತು. ನೀವು ಕಾಲಕ್ಕೆ ತೋರಿಸಿದ ಕೈ ಹೆಂಗೆ ಮಾಡ್ತೀನತ್ತೆ? ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ. ಅತ್ತೆ ನೆನ್ನೆ ಅವರೆಲ್ಲ ಬೈದ್ರತ್ತೆ, ಇವತ್ತು ನೀವು ಹಂಗೆ ಬೈತಿದ್ದೀರಾ. ನಾನು ಎಲ್ಲಿಗೆ ಹೋಗ್ಬೇಕತ್ತೆ? ಬೈಸ್ಕೊಂಡು ನಾನು ಏನೇನೋ ಒಂದು ಗತಿ ಆಗೋಗ್ಬಿಡ್ತೀನತ್ತೆ. ಪ್ಲೀಸ್ ಅತ್ತೆ, ಎಲ್ಲರೂ ಸೇರಿ ನಾನು ಬೈಬೇಡ್ರಿ. ನನ್ನ ದೊಡ್ಡ ತಪ್ಪಾಯಿತು. ಇನ್ನೆಂದು ನನ್ನ ಜೀವ ಇರೋ ತನಕ ಇಂಥ ತಪ್ಪು ಮಾಡಲ್ಲತ್ತೆ. ಪ್ಲೀಸ್ ಅತ್ತೆ, ನಿಮ್ಮ ಮನೆ ಕೆಲಸದೊಳಗೆ ಬಿದ್ದಿರ್ತೀನತ್ತೆ. ಪ್ಲೀಸ್ ಅತ್ತೆ. ಅದಕ್ಕೆ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಎಲ್ಲರೂ ಯಾಕೆ ಹಿಂಗಾಡ್ತೀರಾ ಅಂದರೆ ನೀವು ಅಂಥ ತಪ್ಪು ಮಾಡಿದ್ದೀರಾ. ಏನು ಮಾಡೋಕ್ಕೆ ಕ್ಷಮಿಸೋಕ್ಕಾಗಲ್ಲತ್ತೆ. ಅದಕ್ಕೆ ಇಂಥ ತಪ್ಪು ಮಾಡಿರಿ ಏನು ಮಾಡೋಕ್ಕಾಗಲ್ಲ. ನೀವು ಮಾಡಿದ್ದೀರಾ, ಅನುಭವಿಸ್ರಿ.
ಇವಾಗ ಕೆಲಸದೊಳಗೆ ಬಿದ್ದಿರ್ತೀನಿ, ಹಂಗೆ ಬಿದ್ದಿರ್ತೀನಿ, ಹಿಂಗೆ ಬಿದ್ದಿರ್ತೀನಿ ಅಂದರೆ ಇವಾಗ ಇವಾಗ ಅಂಥವೆಲ್ಲ ಹೇಳಿರೋ ನಂಬಿಕೆನೇ ಕಳ್ಕೊಂಡಿದ್ಮೇಲೆ ನಂಬಿಕೆ ಬರ್ತೈತಾ? ಹೇಳ್ರಿ, ನೀವೇ ಹೇಳ್ರಿ, ನಂಬಿಕೆ ಬರುತ್ತಾ? ಅಂಥ ಕೆಲಸ ಮಾಡಿದ್ದೀರಾ ನೀವು. ಅದಕ್ಕೆ ಎಲ್ಲರೂ ಅಂತಾರೆ, ಎಲ್ಲರೂ ಬೈತಾರೆ. ನಿಮ್ಮ ಕರ್ಮ ಬೈಸ್ಕೋಬೇಕು ಇವಾಗ. ಆವಾಗ ನಾನು ಮನೆ ಬಿಟ್ಟು ಹೋಗಿ ಮದುವೆ ಆಗಿದ್ದಾಗ ನನ್ನ ಎಷ್ಟು ಬೈದ್ರೆ ಹೇಳು. ನಮ್ಮ ಮನೆ ಹತ್ರನೇ ಬಂದುಬಿಟ್ಟು ಹೊಡೆದ್ರಿ, ಎಷ್ಟೆಲ್ಲ ಹಿಂಸೆ ಕೊಟ್ರಿ ನನಗೆ. ಇವಾಗ ನೀವು ಮಾಡಿದ್ದೇನು? ನಾನು ಮಾಡಿದಂತೂ ತಪ್ಪು. ನಾನೇನು ಹೋಗಿ ಒಬ್ಬನ ಕಡೆ ಪ್ರೀತಿಸಿ ಮದುವೆ ಆದ್ವಿ, ನೀವು ನಮ್ಮ ಅಣ್ಣಂಗೆ ಮೋಸ ಮಾಡಿಬಿಟ್ರಲ್ಲ. ಥೂ, ನಿಮ್ಮಂಥವ್ರು ಏನು ಭೂಮಿ ಮೇಲೆ ಭಾರವಾಗಿದ್ದೀರೋ, ನೋಡೋಕ್ಕೆ ಅಸಹ್ಯ ಆಗುತ್ತೆ. ಅಂಥ ಕೆಲಸ ಮಾಡಿದ್ದೀರಾ ನೀವು. ಅಯ್ಯೋ, ಅವಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಹೇಳಮ್ಮ. ಇಂಥವಳನ್ನ ಥೂ, ನನಗೆ ಏನು ಮಾಡಬೇಕು ಅಂತ ನನಗೆ ಬತ್ತಿಯ ಸೆಟ್ಟಿಗೆ ಏನು ಮಾಡ್ತೀನೋ ಇವಳು ಅಂತ ಗೊತ್ತಿಲ್ಲ. ಹೋಗಿ ಫಸ್ಟ್ ಹೋಗು. ನೋಡಮ್ಮ, ಎಂಥ ಕೆಲಸ ಮಾಡಿಬಿಟ್ಲು. ಹೋಗತ್ತಾ ನಮಗೆ ಇವಾಗ ನನ್ನ ಗಂಡನ ಮನೆಗೆ ಎಲ್ಲ ಕೇಳ್ತಾರಲ್ಲ, ನಾನು ಏನು ಹೇಳಬೇಕು? ನಿಮ್ಮ ಅದಕ್ಕೆ ಇಂಥವಳು ಅಂತೆ, ಹಂಗಂತೆ ಹಿಂಗಂತೆ ಅಂತ ಮಾತಾಡ್ತಾರಲ್ಲ, ನಾನು ಏನು ಹೇಳಬೇಕು? ನಾನು ಎಷ್ಟೋ ನೆಮ್ಮದಿಯಾಗಿದ್ದೆ. ಇವಾಗ ನನಗೆ ಇದೊಂದು ಕಳಂಕ ಬಂದುಬಿಡ್ತು. ಛೇ, ಇನ್ನು ಕಳಿಸ್ತಾರಾ ನಮ್ಮ ಮನೆಗೆ? ಇಲ್ಲಿ ಕಳಿಸ್ತಾರಾ? ಹೇಳಮ್ಮ, ನೀನೇ ಹೇಳು, ಕಳಿಸ್ತಾರಾ ಇಲ್ಲಿಗೆ? ಬೇಡಮ್ಮ, ನೀನು ಅದೇ ಬುದ್ಧಿ ಕಲಿತೀಯ ಅಂತ ಹೇಳಿ ಅಂತಾನೆ ನನ್ನ ಗಂಡನ ಮನೆಯವರು. ಎಲ್ಲ ನನ್ನ ಕರ್ಮ. ನಾನು ಹೆಂಗೋ ನೆಮ್ಮದಿಯಾಗಿದ್ದೆ, ಬಂದುಬಿಟ್ಟು ಕರ್ಕೊಬಂದೆ. ಇವಾಗ ನೋಡು ನನ್ನ ಪರಿಸ್ಥಿತಿ ಏನು. ಹೋಗ್ಲಿ ಬಿಡಮ್ಮ, ಏನು ಮಾಡೋಕ್ಕಾಗುತ್ತೆ? ಒಂದು 2 ದಿನ ಇದ್ಬಿಟ್ಟು ಹೋಗಮ್ಮ. ಥೂ, ಇಂಥವಳನ್ನ ನಮಗೆ ಮನೆಗೆ ಇಕ್ಕೊಳ್ಳೋದೇ ಇಷ್ಟ ಇಲ್ಲ. ಇವ್ನು ನನ್ನ ಮಗ ಇಕ್ಕಮ್ಮನಿ ಇಲ್ಲೇ ಇರಿಸಿ ಅವಳಿಗೆ ಬುದ್ಧಿ ಕಲ್ಸನಿ ಅಂತ ಹೇಳ್ಬಿಟ್ಟು ಇರಿಸ್ಕೊಂಡವ್ನಿ. ಅದೇನು ಬುದ್ಧಿ ಕಲಿಸ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಇವಳನ್ನ ಚೆನ್ನಾಗಿ ಅಯ್ಯೋ ಅನ್ನಿಸ್ಬೇಕು ಅಂತಲೇ ಇರಿಸ್ಕೊಂಡವ್ನಿ. ನೋಡನಿ ಮುಂದಿನ. ನೋಡಿ ಫ್ರೆಂಡ್ಸ್, ನಾನು ಮದ್ಕೆ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಎಲ್ಲ ಹಾಳು ಮಾಡಿಬಿಟ್ಲು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ ಫ್ರೆಂಡ್ಸ್.